ಓಕೆ ಗುರು, ಸ್ಮ್ಯಾಕ್ ಡೌನ್ ಮುಗ್ದಿದೆ, ವಿಡಿಯೋ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅದು ಏನು ಸ್ಮ್ಯಾಕ್ ಡೌನ್ ಅಂತ ಮಾಡ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಶೋನ ಓಪನಿಂಗ್ ಅಲ್ಲೇ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೊಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಇದು ಪ್ರೀ ರೆಕಾರ್ಡೆಡ್ ವಿಡಿಯೋ ಅಂತಾನೆ ಹೇಳ್ಬೇಕು. ನಮ್ಮ ನಿಕ್ ಆರ್ಟಿಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಸಸ್ಪೆನ್ಷನ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವ್ರಿಗೆ ತಿಳಿಸ್ತಾರೆ, ನೀನು ಸ್ಮ್ಯಾಕ್ ಡೌನ್ಗೆ ಬಾ, ನಿನ್ನ ಸಸ್ಪೆನ್ಷನ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಬಟ್ ಕೆಲವೊಂದಷ್ಟು ರೆಸೊಲ್ಯೂಷನ್ಗಳನ್ನ ನೀನು ಫಾಲೋ ಮಾಡಬೇಕು ಅಂತ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರೀತಾರೆ. ಬಟ್ ಡ್ರೂ ಮ್ಯಾಕೆಂಟೈರ್ ಅವರು ಇವತ್ತು ಸ್ಮ್ಯಾಕ್ ಡೌನ್ಗೆ ಬಂದಿರೋದಿಲ್ಲ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾ ಇರ್ತಾರೆ. ಅಂಡ್ ಅವರನ್ನ ನಮ್ಮ ನಿಕ್ ಆರ್ಟಿಸ್ಟ್ ಅವರು ಭೇಟಿ ಮಾಡಿ ಕೋಡಿ ರೋಡ್ಸ್ ಅವರು ಕೇಳ್ತಾರೆ ಡ್ರೂ ಮ್ಯಾಕೆಂಟೈರ್ ಬಂದ ಅಂತ. ಅಂಡ್ ಅದಕ್ಕೆ ನಮ್ಮ ನಿಕ್ ಆರ್ಟಿಸ್ಟ್ ಅವರು ಹೇಳ್ತಾರೆ, ಇಲ್ಲ, ಡ್ರೂ ಮ್ಯಾಕೆಂಟೈರ್ ಅವರು ಬಂದಿಲ್ಲ, ಬದಲಿಗೆ ಅವರು ಕಳಿಸಿರ್ತಕ್ಕಂತಹ ಲೀಗಲ್ ಲೆಟರ್ ಬಂದಿದೆ. ಡ್ರೂ ಮ್ಯಾಕೆಂಟೈರ್ ಅವರು ಈ ಒಂದು ಲೆಟರ್ ಅಲ್ಲಿ ಏನ್ ಹೇಳಿದಾನಪ್ಪ ಅಂದ್ರೆ, ಸ್ಮ್ಯಾಕ್ ಡೌನ್ಗೆ ಬರೋದಕ್ಕೆ ನನಗೆ ಭಯ ಆಗ್ತಾ ಇದೆ, ಇಲ್ಲಿನ ವರ್ಕ್ ಎನ್ವಿರಾನ್ಮೆಂಟ್ ನನಗೆ ಸಿಕ್ಕಾಪಟ್ಟೆ ಹಾರ್ಮ್ಫುಲ್ ಅಂತ ಅನ್ನಿಸ್ತಾ ಇದೆ ಅಂತ ಅವನು ನನಗೆ ಒಂದು ಲೆಟರ್ ನ ಕೊಟ್ಟಿದ್ದಾನೆ. ಪರವಾಗಿಲ್ಲ, ನಾನು ಅವನ ಮನೆಗೆ ಹೋಗಿ ಕೆಲವೊಂದಷ್ಟು ರೆಸೊಲ್ಯೂಷನ್ಸ್ ಗಳನ್ನ ತಿಳಿಸಿ ಅವನ ಜೊತೆ ಮಾತಾಡ್ ಬರ್ತೀನಿ ಅಂತ ನಮ್ಮ ನಿಕ್ ಆರ್ಟಿಸ್ಟ್ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಲೆಟರ್ ನ ಮುದ್ರು ಎಸೆದ್ಬಿಟ್ಟು ಸೀದಾ ರಿಂಗ್ ಒಳಗಡೆ ಬಂದ್ಬಿಟ್ಟು, ಸೊ ಸ್ಮ್ಯಾಕ್ ಡೌನ್, ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ನಾನಿಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡಬೇಕು. ಡ್ರೂ ಮ್ಯಾಕೆಂಟೈರ್, ಇವತ್ತು ಇಲ್ಲಿಗೆ ನೀನು ಬಂದಿಲ್ಲ, ನೀನು ಏನ್ ಹೇಳ್ದೆ, ಇಲ್ಲಿಗೆ ಬರೋದಕ್ಕೆ ನಿನಗೆ ಭಯ ಆಗ್ತಾ ಇದೆಯಾ? ನಿಜವಾಗ್ಲೂ ಒರಿಜಿನಲ್ ಕಾರಣ ಏನಪ್ಪಾ ಅಂದ್ರೆ, ನಿನಗೆ 5 ಗಂಟೆ ತನಕ ನೀನು ಎದ್ದೇ ಇರಲಿಲ್ಲ, ಅದಕ್ಕೋಸ್ಕರ ನೀನು ಇಲ್ಲಿಗೆ ಬಂದಿಲ್ಲ. ನಿಜವಾಗ್ಲೂ ನನಗೆ ಈಗ ಅರ್ಥ ಆಯ್ತು, ಈಗ ನೀನು ಯಾಕೆ ಚಾಂಪಿಯನ್ ಆಗಿಲ್ಲ ಅಂತ. ಯಾಕಂದ್ರೆ ಈ ಫ್ಯಾನ್ಸ್ ಗಳ ನಡುವೆ ಬಂದು ವರ್ಕ್ ಮಾಡೋದಕ್ಕೆ ನಿನಗೆ ಭಯ ಆಗ್ತಾ ಇದೆಯಲ್ವಾ, ಅದಕ್ಕೋಸ್ಕರ ನೀನು ಚಾಂಪಿಯನ್ ಆಗಿಲ್ಲ. ಅಂಡ್ ನಾನೇನಾದ್ರೂ ನಿನ್ನ ಬಾಸ್ ಆಗಿದ್ದಿದ್ರೆ ಈ ಒಂದು ಕಂಪನಿಯಿಂದ ನಿನ್ನ ಸಸ್ಪೆಂಡ್ ಅಲ್ಲ, ಬದಲಿಗೆ ಫೈರ್ ಮಾಡ್ತಾ ಇದೆ ಅಂತ ಹೇಳಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕೋಡಿ ರೋಡ್ಸ್ ಅವರು ವಾರ್ನಿಂಗ್ ನ ಕೊಡ್ತಾರೆ. ಸಡನ್ ಆಗಿ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಒಬಾಫೆಮಿ ಅವರು ತನ್ನ ಐಕಾನಿಕ್ ಎಂಟ್ರಿನ ಮಾಡ್ಕೊಂಡು ಬರ್ತಾರೆ. ಕೋಡಿ ರೋಡ್ಸ್ ಅವರ ಮುಂದೆ ಮಾಗ್ನ ತಗೊಂಡು, ಕೋಡಿ ರೋಡ್ಸ್, ನೀನು ಬೇರೊಬ್ಬ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊತಾ ಇದೆಯಾ, ನೀನು ಡ್ರೂ ಮ್ಯಾಕೆಂಟೈರ್ ಬಗ್ಗೆ ತಲೆ ಕೆಡಿಸ್ಕೊತಾ ಇದೆಯಾ, ಬಟ್ ಇಲ್ಲಿ ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಯಾಕಂದ್ರೆ ನಾನು ಡಿಸ್ಟ್ರಾಯರ್ ಆಫ್ ದ ವರ್ಲ್ಡ್, ದಟ್ ಮೌಂಟೇನ್ ಯು ಕ್ಯಾನ್ ನೆವರ್ ಕ್ಲೈಮ್. ನಾನು NXT ಚಾಂಪಿಯನ್ ಒಬಾಫೆಮಿ. ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ನಿನ್ನನ್ನು ಸೋಲಿಸ್ತೀನಿ. ಫ್ಯೂಚರ್ ಈಗ ಪ್ರೆಸೆಂಟ್ ನ ಸೋಲಿಸುತ್ತೆ. ಅಂಡ್ ಈಗ ನಾನು ಹಸಲ್, ಲಾಯಲ್ಟಿ, ರೆಸ್ಪೆಕ್ಟ್ ಆಗ್ತೀನಿ ಅಂತ ನಮ್ಮ ಒಬಾಫೆಮಿ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಅಸಲ್, ಲಾಯಲ್ಟಿ, ರೆಸ್ಪೆಕ್ಟ್ ಅದನ್ನ ಯಾವಾಗ್ಲೂ ಕೂಡ ಜಾನ್ ಸಿನಾ ಅವರು ಹೇಳ್ತಾ ಇದ್ರು. ಬಟ್ ಈಗ ನೀನು ನೋಡ್ತಿರ್ತಕ್ಕಂತಹ ವ್ಯಕ್ತಿ ಜಾನ್ ಸಿನಾ ಅವ್ರನ್ನ ಸೋಲಿಸಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಗೆದ್ದವನು. ನಾನು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಿನ್ನ ನೋಡ್ಕೋತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಒಬಾಫೆಮಿ ಅವರು ಕೋಡಿ ರೋಡ್ಸ್ ಅವರ ಕೈ ಹಿಡಿದು ತಡೆದು ತನ್ನ ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡ್ತಾರೆ. ಅಂಡ್ ಕೋಡಿ ರೋಡ್ಸ್ ಹಾಗೆ ಒಬಾಫೆಮಿ ಅವರ ನಡುವೆ ಒಂದು ಐಕಾನಿಕ್ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸ್ಮ್ಯಾಕ್ ಡೌನ್ ನಲ್ಲಿ ನನಗೆ ಇಷ್ಟ ಆಗಿದ್ದು ಇದೊಂದೇ ಗುರು, ಇದೊಂದು ಬಿಟ್ರೆ ಎಲ್ಲವೂ ಕೂಡ ಬೋರಿಂಗ್ ಆಗಿತ್ತು. ಲಿಟರಲಿ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು. ನೀವು ಮೈನ್ ಟಾಪ್ ಸೂಪರ್ ಸ್ಟಾರ್ಸ್ ಗಳಿಗೆ ಜಾಸ್ತಿ ಟೈಮ್ ನ ಕೊಡ್ದಲೆ ಓಪನಿಂಗ್ ಅಲ್ಲಿ ಅವರ ಕತೆನ ಮುಗಿಸ್ಬಿಟ್ಟು ಮನೆಗೆ ಕಳಿಸ್ತಿದ್ದೀರಾ ಅಂದ್ರೆ ಅದಕ್ಕೆ ಏನ್ ಹೇಳೋಣ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಷ್ಟೇ ಗುರು ಸ್ಮ್ಯಾಕ್ ಡೌನ್ ಅಲ್ಲಿ ಚೆನ್ನಾಗಿದ್ದು. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಇಲ್ಜಾ ಡ್ರ್ಯಾಗನೋವ್ ಹಾಗೆ ತಮಾಸೋ ಚಾಂಪ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚು ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಖುಷಿಯಾಗಿದ್ದೇನಪ್ಪಾ ಅಂದ್ರೆ ತಮಾಸೋ ಚಾಂಪ ಹಾಗೆ ಡ್ರ್ಯಾಗನೋವ್ ಅವರ ನಡುವೆ WWE ಅವರು ಸ್ವಲ್ಪ ಸ್ಟೋರಿನಾದ್ರೂ ಬಿಲ್ಡ್ ಮಾಡಿದ್ರು, ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇತ್ತು. ಇನ್ನ ಮಧ್ಯಕ್ಕೆ ನಮ್ಮ ಕ್ಯಾಂಡಸ್ ಲಿರಿಯಾ ಹಾಗೆ ಜಾನಿ ಗ್ಯಾರ್ಗೆನೋ ಅವರು ಕೂಡ ಇಂಟರ್ಫೈರ್ ಮಾಡೋದಕ್ಕೆ ಬರ್ತಾರೆ. ನಮ್ಮ ಕ್ಯಾಂಡಸ್ ಲಿರಿಯಾ ಅವರ ಕಾರಣದಿಂದ ನಮ್ಮ ಡ್ರ್ಯಾಗನೋವ್ ಅವರ ಫೇಸ್ ಅಲ್ಲಿ ರಕ್ತ ಕೂಡ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೇಕು, ಅದು ಕೂಡ ಚೆನ್ನಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರ್ಯಾಗನೋವ್ ಅವರು ತಮಾಸೋ ಚಾಂಪ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವ್ರು ಗೆದ್ದಾದ್ಮೇಲೆ ನಮ್ಮ ಜಾನಿ ಗ್ಯಾರ್ಗೆನೋ ಅವರು ಬಂದು ಡ್ರ್ಯಾಗನೋವ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ಮ ಡ್ರ್ಯಾಗನೋವ್ ಅವರನ್ನ ಕಾಪಾಡೋದಕ್ಕೆ ಕಾರ್ಮೆಲೋ ಹೇಸ್ ಅವರು ಬರ್ತಾರೆ. ಕಾರ್ಮೆಲೋ ಹೇಸ್ ಅವರು ಬಂದು ಗ್ಯಾರ್ಗೆನೋ ಹಾಗೆ ಚಾಂಪ ಅವರ ಮೇಲೆ ಅಟ್ಯಾಕ್ ಮಾಡಿ ಡ್ರ್ಯಾಗನೋವ್ ಅವ್ರನ್ನ ಕಾಪಾಡಿದ್ದಾರೆ. ಇದಾದ್ಮೇಲೆ ನಮಗೆ ವೈಟ್ 6 ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ವೈಟ್ 6 ಅವರು ರಿಂಗ್ ಮೇಲ್ಗಡೆ ಇರ್ತಾರೆ. ನಮ್ಮ ಅಂಕಲ್ ಹೌಡಿ ಅವರು ಚೇರ್ ಮೇಲ್ಗಡೆ ಕೂತ್ಕೊಂಡಿರ್ತಾರೆ. ಅಂಡ್ ಅವರು ಸೋಲೋ ಸಿಕೋವಾ ಹಾಗೆ ಅವರ MFT ಗೆ ಹೇಳ್ತಾರೆ, ಸೋಲೋ ಸಿಕೋವಾ ಹಾಗೆ MFT ಎಲ್ಲಾ ಕ್ರೆಡಿಟ್ ನು ಕೂಡ ಅವನು ತಗೋತಾ ಇದ್ದಾನೆ. ಅಂಡ್ ಅವನು ಹೇಳ್ತಾ ಇರ್ತಾನೆ ಅಲ್ವಾ, ಅವನು ಸ್ಮ್ಯಾಕ್ ಡೌನ್ ನ ರನ್ ಮಾಡ್ತಾನೆ ಅಂತ. ನಿಜವಾಗ್ಲೂ ಅವನು ಏನನ್ನು ಕೂಡ ರನ್ ಮಾಡೋದಿಲ್ಲ, ಯಾಕಂದ್ರೆ ನಾವು ಈಗ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದೀವಿ. ಅಂಡ್ ಅವನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ದ ಅಲ್ವಾ, ಸೊ ಅವನ ಫ್ಯಾಮಿಲಿನೇ ಅವನ್ನ ಬಿಟ್ಟು ಹೋಗಿದೆ, ಯಾಕಂದ್ರೆ ಅವನು ಯೂಸ್ಲೆಸ್ ಅಂತ ಎಲ್ಲರಿಗೂ ಕೂಡ ಗೊತ್ತು. ಅಂಡ್ ಈಗ ಅವನು ತನ್ನ ಹೊಸ ಫ್ಯಾಮಿಲಿನ ಕರ್ಕೊಂಡು ಬಂದು ನಾವು ಸ್ಮ್ಯಾಕ್ ಡೌನ್ ನ ರನ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ನಿಜವಾಗ್ಲೂ ಅವನು ಏನನ್ನು ಕೂಡ ರನ್ ಮಾಡೋದಿಲ್ಲ, ಯಾಕಂದ್ರೆ ಈಗ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನಮ್ಮ ಬಳಿ ಇದೆ. ಅಂಡ್ ಸೋಲೋ ಸಿಕೋವಾ, ನಿನಗೇನಾದ್ರೂ ಈ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಬೇಕು ಅಂದ್ರೆ ಬಂದು ನಮ್ಮಿಂದ ತಗೋ ಅಂತ ನಮ್ಮ ಅಂಕಲ್ ಹೌಡಿ ಅವರು ಹೇಳ್ತಾರೆ. ಸಡನ್ ಆಗಿ ನಮಗೆ ಸೋಲೋ ಸಿಕೋವಾ ಅವರ ಥೀಮ್ ಸಾಂಗ್ ನೋಡೋದಕ್ಕೆ ಶುರುವಾಗುತ್ತೆ. ಬಟ್ ಅವರು ಎಂಟ್ರಿನ ಮಾಡೋದಿಲ್ಲ,
ಬದಲಿಗೆ ಒಂದು ರೂಮ್ ಒಳಗಡೆ ಸೋಲೋ ಸಿಕೋವಾ ಹಾಗೆ MFT ಇರುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನೀನ್ ಕರೆದಾಗ ನಾನ್ ಬರೋದಿಲ್ಲ, ಬದಲಿಗೆ ನಾನ್ ಕರೆದಾಗ ಮಾತ್ರ ನಾನ್ ಬರೋದು, ಅಂಡ್ ನೀನು ಚಾಂಪಿಯನ್ಶಿಪ್ಗೆ ಅವಕಾಶ ಕೊಟ್ಟಾಗ ನಾನ್ ತಗೊಳ್ಳೋದಿಲ್ಲ, ಯಾಕಂದ್ರೆ ನನಗೆ ಬೇಕು ಅಂದಾಗ ಮಾತ್ರ ಆ ಒಂದು ಚಾಂಪಿಯನ್ಶಿಪ್ ನ ತಗೋತೀನಿ. ಮುಂದಿನ ವಾರ ಸ್ಮ್ಯಾಕ್ ಡೌನ್ಗೆ ನಾವು ಬರ್ತಾ ಇದೀವಿ, ಆ ಒಂದು ಚಾಂಪಿಯನ್ಶಿಪ್ ನ ನಿಮ್ಮ ಕೈಯಿಂದ ತಗೋತಾ ಇದೀವಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದ್ರೂ ನಿಮಗೆ ಚೂರಾದ್ರೂ ಕನಿಕರ ಇದ್ರೆ ನಿಮ್ಮ ಫ್ಯಾಮಿಲಿ ಕೈಯಲ್ಲಿ ಇರ್ತಕ್ಕಂತಹ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಮ್ಮ ಕೈಗೆ ಕೊಟ್ಬಿಡಿ. ಇಲ್ಲ ಅಂದ್ರೆ ಉಳಿಯೋದು ಒಂದೇ ದಾರಿ, ಅದೇನಪ್ಪಾ ಅಂದ್ರೆ ನಿಮ್ಮ ಫ್ಯಾಮಿಲಿ ಓಡೋಗೋದು ಆಸ್ ರನ್ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ನಿಜವಾಗ್ಲೂ ಇವರಿಬ್ಬರ ಫ್ಯೂಡು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ವಾಟ್ 6 ವರ್ಸಸ್ MFT ಫ್ಯೂಡ್ ನ WWE ಅವರು ತುಂಬಾನೇ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಬಟ್ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಇದಾದ್ಮೇಲೆ ನಮಗೆ ಅಲೆಕ್ಸಾ ಬ್ಲಿಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಹಾಗೆ ಶಾರ್ಟ್ ಫೇರ್ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲ್ಯಾಶ್ ಲೆಜೆಂಡ್ ಅವರು ಅಲೆಕ್ಸಾ ಬ್ಲಿಸ್ ಅವರನ್ನ ಪಿನ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ನಿಜವಾಗ್ಲೂ ಬಿಗ್ಗೆಸ್ಟ್ ವಿಕ್ಟರಿ ನಮ್ಮ ಲ್ಯಾಶ್ ಲೆಜೆಂಡ್ ಅವರಿಗೆ. ಸೊ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲ್ಯಾಶ್ ಲೆಜೆಂಡ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಮಿಸ್ ಹಾಗೆ ಜಿಯೋವಾನ್ ಇವಾನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಇವಾನ್ಸ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮಿಸ್ ಅವರು ಯು ಕಾಂಟ್ ಸಿ ಮಿ ಅಂತ 5 ನಕಲ್ ಶಫಲ್ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಇವಾನ್ಸ್ ಅವರು ಹಂಗೆ ತನ್ನ ಫೂಟ್ ಅಲ್ಲಿ ಲ್ಯಾಂಡ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಎಂಡಿಂಗ್ ಅಲ್ಲಿ ನಮ್ಮ ಇವಾನ್ಸ್ ಅವರು ಓಜಿ ಕಟರ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಮಿಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಮಿಚಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ನಮ್ಮ ಮಿಚಿನ್ ಅವರು ಜೇಡ್ ಕಾರ್ಗಿಲ್ ಅವರಿಗೆ ಹೇಳ್ತಾ ಬರ್ತಾ ಇರ್ತಾರೆ, ನಿಜವಾಗ್ಲೂ ಜೇಡ್ ಕಾರ್ಗಿಲ್ ನೀನು ತುಂಬಾನೇ ಬದಲಾಗಿದ್ಯಾ, ಬಟ್ ನಾನು ಇವತ್ತು ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಸಡನ್ ಆಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಮಿಚಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ಮಾಡಿ ಅವರು ಸೀದಾ ರಿಂಗ್ ಮೇಲ್ಗಡೆ ಬಂದು, ನಾನು ಈಗಾಗಲೇ ಎಲ್ಲರಿಗೂ ಕೂಡ ವಾರ್ನಿಂಗ್ ನ ಕೊಟ್ಟಿದ್ದೀನಿ, ಬ್ಯಾಕ್ ಸ್ಟೇಜ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ವಿಮೆನ್ಸ್ ಗಳು ಕೂಡ ನನ್ನ ಬೆನ್ನಿಂದೇನೆ ಇರಬೇಕು, ಯಾಕಂದ್ರೆ ನಾನು ಆ ರೀತಿಯ ಬಿಚ್ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಮಿಚಿನ್ ಅವರು ಕ್ಯಾಂಡಲ್ ಸ್ಟಿಕ್ ನ ಇಟ್ಕೊಂಡು ಬರ್ತಾರೆ. ಈ ಕಡೆಯಿಂದ ನಮ್ಮ ಜೇಡ್ ಕಾರ್ಗಿಲ್ ಅವರು ಕೂಡ ಬರ್ತಾರೆ. ಮಿಚಿನ್ ಅವರು ಒಂದೆರಡು ಬಾರಿ ಅಟ್ಯಾಕ್ ಮಾಡ್ತಾರೆ. ಟೇಬಲ್ ನ ತಗೊಳ್ಳೋದಕ್ಕೆ ಹೋದಾಗ ನಮ್ಮ ಜೇಡ್ ಕಾರ್ಗಿಲ್ ಅವರು ಮತ್ತೊಮ್ಮೆ ಮಿಚಿನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಮಿಚಿನ್ ಗೆ ಮತ್ತೊಮ್ಮೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಜೇಡ್ ಕಾರ್ಗಿಲ್ ಅವರ ಈ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇದೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅಂಡ್ ರಿಯಾ ರಿಪ್ಲಿ ವರ್ಸಸ್ ಅಲಿಸ್ಟರ್ ಬ್ಲಾಕ್ ಹಾಗೆ ಝಲೀನಾ ವೇಗಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ಅಂದ್ರೆ ಏನೇನೋ ನಾವು ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡಿರ್ತೀವೋ ಅದೇ ರೀತಿ ಮ್ಯಾಚ್ ಇತ್ತು. ಇನ್ನೂ ಕೂಡ ಚೆನ್ನಾಗಿರೋದು. ಈ ಕಡೆ ನಮ್ಮ ರಿಯಾ ರಿಪ್ಲಿ ಹಾಗೆ ಝಲೀನಾ ವೇಗಾ ಅವರ ಬದಲು ಬೇರೆ ಬೇರೆ ವುಮೆನ್ಸ್ ಗಳು ಇದ್ರೆ ಚೆನ್ನಾಗಿರೋದು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಟೆರರ್ ಟ್ವಿನ್ಸ್ ಅಂದ್ರೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ರಿಯಾ ರಿಪ್ಲಿ ಅವರು ವಿನ್ ಆಗ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಝಲೀನಾ ವೇಗಾ ಅವರಿಗೆ ರಿಪ್ಟೈಲ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ನ ಗಳಿಸಿಕೊಂಡಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ತೀರಾ ಕಳಪೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ತೀರಾ ಎಕ್ಸ್ಟ್ರಾರ್ಡಿನರಿ ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ. ಬಟ್ ಇರೋಂತಹ ಸ್ಟಾರ್ಸ್ ಗಳನ್ನ WWE ಅವರು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇಲ್ಲ. ಓಕೆ, ನಾರ್ಮಲ್ ಅಂತ ಬುಕ್ ಮಾಡ್ತಾ ಇದ್ದಾರೆ, ಬಟ್ ಎಷ್ಟು ಅಂತ ನಾರ್ಮಲ್ ನ ನೋಡೋದು ಗುರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ನನಗಂತೂ ಯಾಕೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮೈನ್ ಇವೆಂಟ್ ಅಲ್ಲೆಲ್ಲ ನೀವು ಈ ರೀತಿ ಮ್ಯಾಚ್ ನ ಇಡ್ತಾ ಇದ್ದೀರಾ ಅಂದ್ರೆ ಕಷ್ಟ ಆಗುತ್ತೆ ಗುರು. ಅಟ್ಲೀಸ್ಟ್ ಓಪನಿಂಗ್ ಸೆಗ್ಮೆಂಟ್ ನೀವು ಮೈನ್ ಇವೆಂಟ್ ಅಲ್ಲಿ ತೋರಿಸಿದ್ರೆ ಸ್ಮ್ಯಾಕ್ ಡೌನ್ ಒಂದು ಲೆವೆಲ್ಗೆ ಓಕೆ ಅನ್ಸೋದು. ನಿಮ್ಗೆ ಅನಿಸ್ತಪ್ಪ ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 3 ಸ್ಟಾರ್ ನ ಕೊಡ್ತಾ ಇದ್ದೀನಿ.